ನನ್ನ ಅಳಿಯ ಬರಲಿ, ಅದು ಯಾಕಿಂತ ಕೆಲಸ ಮಾಡ್ದ ಅಂತ ನಾನು ಕೇಳ್ತೀನಿ ನನ್ನ ಅಳಿಯನ್ನ. ನನ್ನ ಮಗಳಿಗೆ ಹೇಳಿದ್ನೆಲ್ಲ ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನನ್ನ ಮಗಳು ಈ ಸತ್ತಾದರೂ ಕರ್ಕೊಂಡು ಬರಲಿಲ್ವಲ್ಲ. ಕೆರೆ ತಕ್ ಬಾ ಅಂತ 50 ಕಿತ ಹೇಳಿದ್ದೀನಿ, ಆದರೂ ಕೆರೆ ತಕ್ ಬಂದಿಲ್ಲ. ಇನ್ನು ಏನೇನು ನೋಡಬೇಕು, ಏನೇನು ಕಥೆಯೋ ಗೊತ್ತಿಲ್ಲ. ಶೋ, ಏನು ಕಿಸ್ಕೊಂಡ ನನ್ನ ಅಳಿಯ ಅಷ್ಟೊಂದು ದುಡ್ಡೆಲ್ಲನೂ, ಪುಟ್ಟಿ ದುಡ್ಡೆಲ್ಲನೂ ಏನಕ್ಕೆ ಈ ಥರ ಮಾಡ್ದ ಅಂತ ಗೊತ್ತಾಯ್ತಿಲ್ವಲ್ಲ. ನೋಡೋಣ ಇರು, ಕೇಳಿದ್ರೆ ಎಲ್ಲ ವಿಚಾರ ನನಗೆ ಗೊತ್ತಾಯ್ತದೆ. ಇವಳೇನು ಒಬ್ಳೆ ಬರ್ತಾ ಇದ್ದಂಗೆ ಅವಳಲ್ಲ ಇವಳು. ಯಾಕಮ್ಮ ಕೆರೆ ತಗ್ ಬಾ ಅಂತ ಹೇಳ್ದಲ್ಲ, ಏನಾಯ್ತು? ಮಂತಾಗೆ ನೀ ಮಾತಾಡ್ಬೋದಿತ್ತಲ್ಲ. ಮಂತಾಗ ಮಾತಾಡೋಕ್ಕೆ ಅಲ್ಲಿ ನಿಮ್ಮ ಅಣ್ಣ ನಿಮ್ಮ ಹೊತ್ತಿಗೆ ಎಲ್ಲರೂ ಬಿದ್ದಿರ್ತಾರೆ. ನಿಮ್ಮಪ್ಪ ಅವ್ರ ಮುಂದೆ ಎಲ್ಲನೂ ಏನೋ ಮಾನ ಮರ್ಯಾದೆ ಹೋಗಕ್ಕಿಲ್ವಾ? ಈಗಲೇ ನಮ್ಮನ್ನ ಆಡ್ಕೊಂಡು ನುಗ್ಕೊಂಡು ಕ್ಯಾಕುರ್ಸ್ಕೊಂಡು ನುಗ್ತಾವ್ರಿ. ಅಂಥದ್ರಾಗೆ ಇದನ್ನ ಬೇರೆ ವಿಷಯ ಗೊತ್ತಾಗೋಗ್ಬಿಟ್ರೆ ಇನ್ನೂ ಶಾನೆ ಜೋರಾಗೋಗ್ಬಿಡ್ತದೆ. ಇನ್ನು ಸುಮ್ಕಿರು. ಅದು ಸರಿ, ಎಲ್ಲಿ ನಿನ್ನ ಗಂಡನ ಕರ್ಕೊಂಬಿಟ್ಟು ಬಂದಿಲ್ವಲ್ಲ? ಬತ್ತೀನಿ ನೋಡಿ ಅಂತ ಹೇಳಿದ್ನಮ್ಮ, ಅದಕ್ಕೆ ನೀ ಬತ್ತಾರೆ ಅಂತ ಹೇಳ್ಬಿಟ್ಟು ನೆಟ್ಟಿಗೆ ಹಿಂಗೆ ಬಂದ್ಬಿಟ್ಟೆ. ಬರಲಿ, ಮಾಡ್ತೀನಿ. ಯಾಕಮ್ಮ ಅಂಥದ್ದೇನಾಯ್ತು ಕಣಮ್ಮ? ನನ್ನ ಗಂಡ ಅಂಥದ್ದೇನು ಮಾಡ್ದ ಕಣಮ್ಮ? ನೋಡೆ ನಿನ್ನ ಗಂಡ ಎಲ್ಲ ಹೊಸ್ಲು ಬಡ್ಡಿ ಸಮೇತ ನಾನು ಕೊಟ್ಟಿದ್ದೀನಲ್ಲ, ಹೊಸ್ಲು ಬಡ್ಡಿ ಎಲ್ಲನೂ ವಸೂಲಿ ಮಾಡ್ಕೊಂಡು ಆಗಲೇ 8 ದಿನ ಆಗೈತೆ. ಅದು ಏನು ಮಾಡೋನೋ ಏನು ಬಿಟ್ಟವನೋ ಗೊತ್ತೇ ಇಲ್ಲ. ಇದೇನಮ್ಮ ಹೇಳ್ತಾ ಇದೆಯಾ? 8 ದಿನ ಆಗೈತಾ? ನಂಗೆ ನಂಬಕ್ಕೆ ಏನೇ ಆಯ್ತಿಲ್ವಲ್ಲಮ್ಮ. ಹೋ ಕಣಮ್ಮಿ, 8 ದಿನ ಆಗೈತೆ. ಎಲ್ಲನೂ ಬಡ್ದು ಬಾಯಿಗೆ ಹಾಕಬಿಟ್ಟವನೆ. ಯಾಕೆ ಅಂತಲೂ ಗೊತ್ತಿಲ್ಲ. ಒಂದು ಮಾತು ನನಗೆ ಹೇಳಿಲ್ವಲ್ಲೇ ಅವನು. ಏನು ಮಾಡೋದು ಅಂತಲೇ ನೀ ಗೊತ್ತಾಯ್ತಿಲ್ಲ ನನಗಂತೂ. ನೋಡು, ನನಗಂತೂ ತಲೆ ಕೆಟ್ಟು ಕೆರ ಹೊಡೆದೋಗ್ಬಿಟ್ಟೈತೆ. ಈಗ ಏನು ಮಾಡೋದು? ಸರಿ, ಬರಲಿರು. ಅವ್ನು ಬಂದಮೇಲೆ ನೀವು ವಿಚಾರ ಮಾಡ್ಬಿಟ್ಟು ನೋಡೋಣ. ನನ್ನ ಗಂಡ ಬಡ್ಡಿ ಎಲ್ಲ ದುಡ್ಡೆಲ್ಲ ವಸೂಲಿ ಮಾಡ್ಕೊಂಡವನೆ ಅಂದರೆ ನಂಗೆ ನಂಬಕ್ಕೆ ಆಯ್ತಿಲ್ಲ ಕಣಮ್ಮ. ಯಾರೋ ನಿಂಗೆ ಸುಳ್ಳು ಹೇಳೋರೆ ಅಂತ ಅನ್ನಿಸ್ತದೆ ಕಣಮ್ಮ. ನಾನು ಹಂಗೇನಿ ಅಂದ್ಕೊಂಡಿದ್ದೆ, ನನಗೂ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನೋಡು, ನಾನೇನೇ ವೀಡಿಯೋದಾಗ ನೋಡಿವ್ನಿ. ಎಲ್ಲನೂ ನಿನ್ನ ಗಂಡನೇ ದುಡ್ಡು ಇಸ್ಕೊಂಡು ಅದನ್ನು ವೀಡಿಯೋನೇ ಮಾಡ್ಕೊಂಡವ್ರೆ. ನಾನು ನಂಬಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೇ ತಪ್ಪು ಮಾಡ್ಬಿಟ್ಟು ನಾ ಏನು ಹೊಳಿ ಅಂದ್ರು ಬರಲಿರು. ಏನು ಎತ್ತ ಅಂತ ಫಸ್ಟ್ ವಿಚಾರಿಸ್ತೀನಿ. ಫಸ್ಟ್ ವಿಚಾರಿಸೋಣ ಕಣಮ್ಮ. ಹಲೋ, ಯಾ that's puts kids fits, yeah. Something, what's your name, sir? My name is Suri. Yeah. Super. Wow, 1 lakh. Yeah, super. My father name is Chik Basappa. Yeah. Yeah, Singapore. My uri Singapore. Yeah. Village just coming go. Next month going go. No problem ingo. Huh? Yeah. I am talking with my atte and ಜೊತೆಗೊಂದು ಕತ್ತೆ ಅಲ್ಲ, ಜೊತೆಗೆ ಮೈ ವೈಫ್ ಟಾಕಿಂಗು. ನಾನು ಆಮೇಲೆ ಫೋನ್ ಟಾಕಿಂಗು, ಇವಾಗ ಫೋನ್ ಇಕ್ಕಿಂಗು. ನೋಡ್ದೇನಮ್ಮ, ಇವನು ಯಾಕೆ ಸುಳ್ಳು ಹೇಳಿ ಮೋಸ ಮಾಡ್ತಾನೆ? ಇಂಗ್ಲೀಷಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾವನೆ. ಅವ್ನು ಇಂಗ್ಲೀಷ್ಗೆ ಇಷ್ಟು ಬೆಂಕಿ ಯಾಕ? ಫಸ್ಟು ನಮ್ದೆಲ್ಲನೂ ದುಡ್ಡು ಏನಾಯ್ತು ಅಂತ ಕೇಳಬೇಕಲ್ವೇನೆ. ಇವನು ಫೋನಾಗ ಬೇರೆ ಮಾತಾಡ್ಕೊಂಡು ಕುಂತವನೆ. ಇವನು ಇಂಗ್ಲೀಷು ನಮಗೆ ಕಟ್ಕೊಂಡು ಏನಾಗಬೇಕಿತ್ತು? ನನ್ನ ಬಡ್ಡಿ ಹೊತ್ತಲು ಎಲ್ಲ ಏನಾಯ್ತು ಅನ್ನೋದೇ ಮುಖ್ಯ ನನಗೆ. ಅದನ್ನೇ ಕೇಳೋಣ ಇರಮ್ಮ, ಅವ್ನು ಫೋನ್ ಇಕ್ಲಿ ಕೇಳೋಣ. ಏನು ಅತ್ತೆ ಸೊಸೆ ಇಬ್ರು ಕೆರೆ ಕರೆದವ್ರೆ ಅಂದರೆ ಏನೋ ನನ್ನ ವಿಷಯ ಗೊತ್ತಾಗ್ಬಿಟ್ಟೈತಾ? ಈ ವಿಹಾನೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟವನಲ್ಲ, ಅದಕ್ಕೇನಾದ್ರು ನಮ್ಮ ಅತ್ತೆ ಇಲ್ಲ ನನ್ನ ಕರೆದೈತಾ? ಅಯ್ಯೋ ವಿಹಾನ್, ನೀನು ಹೊಡಿಯಂಗಿಲ್ಲ ಬೊಯ್ಯಂಗಿಲ್ಲ. ನಿಮ್ಮಮ್ಮ ಫಿಟ್ಟಿಂಗ್ ಇಕ್ಸಿ ನನ್ನೇ ಓಡಿಸ್ತೀಯಲ್ಲ. ಏನು ಮಾಡೋದು ಅಂತ ನಿಮ್ಗೆ ಗೊತ್ತಾಯ್ತಿಲ್ವಲ್ಲ. ಈಗ ಫೋನ್ ಇಕ್ಬಿಟ್ರೆ ಇವ್ರಿಗೆ ಆಚಾರ ಬಿಡಿಸ್ತಾರೆ ಅನ್ನಿಸ್ತದೆ. ಫೋನ್ ಇಕ್ಲಿಲ್ಲ ಅಂದ್ರೂ ಬಿಡೋಕ್ಕಿಲ್ಲ. ಏನು ಮಾಡಲಿ? ಸ್ವಲ್ಪ ಇಂಗ್ಲೀಷಾಗಿ ಮಾತಾಡ್ಸೋಣ ಅಂದರೆ ಮೊದಲೇನಾಗ ಇಂಗ್ಲೀಷ್ ಬರೋಕ್ಕಿಲ್ಲ ಮಾತಾಡೋಕ್ಕೆ, ಆದರೂ ದೊಡ್ಸು ಪುಡ್ಸು ಅಂತ ಮಾತಾಡ್ತಾ ಇದ್ದೀನಿ. ಏನು ಮಾಡೋದಪ್ಪ? ಆಯ್ತಾಳಿ ಅಂದರೆ ಮಾತಾಡಿದ್ದು ವಾಟ್ಸ್ಯಾ ದೊಡ್ಸ್ಯಾ ಪುಟ್ಸ್ಯಾ ಕಟ್ಸ್ಯಾ ಸೂಪರ್ಯಾ ಅದು ಲಂಚ್ ಯಾ ಸೂಪರ್ಯಾ ಯಾ ಐ ಆಮ್ ಇಂಜಿನಿಯರ್ ಯಾ ಐ ಆಮ್ ಟಾಕಿಂಗ್ ಟು ಟುಮಾರೋ. ಐ ಆಮ್ ಟಾಕಿಂಗ್ ವಿತ್ ಮೈ ಅತ್ತೆಮ್ಮ. ಕಾಲ್ ಟುಮಾರೋ ಸಿಂಗಾಪುರ್ ನೆಕ್ಸ್ಟ್ ವೀಕು. ನೋಡ್ದೇನಮ್ಮ, ಏನೋ ನೆಕ್ಸ್ಟ್ ವೀಕ್ ಸಿಂಗಾಪುರ್ ಅಂತ ಹೇಳ್ತಾವನೆ. ನಮ್ಮನ್ನು ಕರ್ಕೊಂಡು ಹೋಯ್ತಾನೆ ಅಂತ ಅನ್ನಿಸ್ತದೆ. ಲೇ, ನನಗೆ ಬಡ್ಡಿ ದುಡ್ಡು ಮುಖ್ಯನ್ಲೇ. ಬಡ್ಡಿ ಬಂಗಾರಮ್ಮ ಅಂತಾನೆ ಫೇಮಸ್ ಆಗಿವ್ನಿ ನಾನಂತೂ. ನೋಡ್ವೆ ನೀನು ಬಾಯಿ ಮುಚ್ಕೊಂಡಿರ್ತೀಯ ನೀನು. ಅಯ್ಯಯ್ಯಯ್ಯ, ಸಿಂಗಾಪುರದ ಮನೆ ಹಾಳಾಗ ಆಮೇಕಿಂದ ಹೋದ್ರಾಯ್ತು. ಇಲ್ಲ ನನ್ನ ಬಡ್ಡಿ ದುಡ್ಡು ಹೊಸ್ಲು ದುಡ್ಡೆಲ್ಲ ಹಾಳು ಬಿದ್ದೋಗೈತೆ. ಇವಳು ನೋಡಿದ್ರೆ ಸುಮ್ ನಿಂತ್ಕ ನೀನು. ಗ್ರಾಚಾರಕ್ಕೆ ಇಟ್ಟೈತೆ ಅನ್ನಿಸ್ತೈತೆ. ಏನು ಕೇಳ್ತಾರೋ ಏನೋ. ಯಾ ಫೋನ್ ಕಟ್ ಮಾಡಿಂಗ. ಐ ಆಮ್ ಟಾಕಿಂಗು ಕಟ್ ಮಾಡಿಂಗು. ಸರಿ ಆಯಿತು. ಅತ್ತೆ, ಸಿಂಗಾಪುರದಿಂದ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ. ನೆಕ್ಸ್ಟ್ ವೀಕ್ ಬಂದ್ಬಿಡ್ತೀನಿ ಸಿಂಗಾಪುರ್ಗೆ ಅಂತ ಹೇಳ್ತಾ ಇದ್ದೆ ಕಣತ್ತೆ. ಅಯ್ಯೋ, ನನಗಂತೂ ಸಿಂಗಾಪುರದಲ್ಲಿ ನಾನು ಇಲ್ಲ ಅಂದರೆ ಅಲ್ಲಿ ಸಿಂಗಾಪುರದ ಬಿಲ್ಡಿಂಗ್ಗಳು ಎದ್ದೊಳೋದೇ ಇಲ್ಲ ಮ್ಯಾಕೆ. ನಂದೇ ಎಲ್ಲನೂ ನಾನೇ ಹೋಗಲಿ ಪ್ಲಾನ್ ಮಾಡಬೇಕು, ಸ್ಕೆಚ್ ಹಾಕಬೇಕು. ನನಗೆ ಬೇಡಿಕೆ ಶಾನೆ. ಎಲ್ಲಾರನ್ನೂ ಬೇಡ್ಕೊತಾರೆ ಹಂಗೆ ನೀನಿಯ. ಅಂತ ಇದು ನನಗಂತೂ ನೋಡಿ. ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ವೀಕ್ ಎಲ್ಲ ಹೊಂಟು ಬಿಡೋಣ, ಸರಿನಾ? ನನಗೆ ತುಂಬ ಮೀಟಿಂಗು, ತುಂಬ ಬಿಸ್ನೆಸ್ಸು, ಅದು ಇದು ಅಂತ ಭಾಳ ಐತೆ ನನಗಂತೂ. ಏನು ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಯ್ತಿಲ್ಲ. ಹಬ್ಬ,
ನನಗಂತೂ ತಲೆನೋವು ಟೆನ್ಷನು ಅದು ಇದು ದಟ್ಸು ಪುಟ್ಸು ಕಿಟ್ಸು ಅಯ್ಯೋ ಸೋ ಮೆನಿ ಪ್ರಾಬ್ಲಮಿಂಗು ಐ ಆಮ್ ಫೇಸಿಂಗು ಸೋ ಮೆನಿ ಲಿಟ್ಲು ಬಿಟ್ಟಿಂಗು ಯಾಕಪ್ಪ ಹಿಂಗವ್ರೆ ಸೋ ಮೆನಿ ಹ್ಯಾಂಡ್ಲಿಂಗು ಸಿಂಗಾಪುರಿಂಗು ಅಯ್ಯೋ ಯಪ್ಪ ತುಂಬ ವರ್ಕ್ ಇದೆ ನನಗಂತೂ. ಅಳಿಯಂದ್ರೆ ನಿಮ್ ಪುಟ್ಟಿಂಗು ಸಿಟ್ಟಿಂಗು ಗಿಟ್ಟಿಂಗು ಆಮೇಕಿಂದ ಮಡಿಕಳಿ ಅದನ್ನ ಕೇಳಕ್ ನಾನು ಏನು ಬಂದ ನಿಮ್ ಇಂಗ್ಲೀಷ್ ಭಾಷೆ ನಂಗೆ ಅರ್ಥ ಆಗಕ್ಕಿಲ್ಲ. ಸುದ್ವಾಗ ಕನ್ನಡ ಒಂದು ಅರ್ಥ ಆಯ್ತದ ಅಷ್ಟೇ ನೀವು ಬಿಟ್ರೆ ನಂಗೆ ಬೇರೆ ಯಾವ ಭಾಷೆನೂ ಅರ್ಥ ಆಗಕ್ಕಿಲ್ಲ. ನಾನೇನು ಹೇಳಕ್ ಬಂದೆ ಅಂತ ಹೇಳಿದ್ರೆ ನೋಡಿ, ಊರಾಗೆ ನಾನು ಕೊಟ್ಟಿದ್ದೀನಲ್ಲ ಬಡ್ಡಿಗೆ ಬಿಟ್ಟಿದ್ದೀನಲ್ಲ, ಎಲ್ಲಾರ ತಗೋ ಹೋಗ್ಬಿಟ್ಟು ಒಂದು ಕಡೆಯಿಂದ ಬಡ್ಡಿ ವಸೂಲಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀರಾ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಅವಳ ಹತ್ರ ಅಸ್ಲು ನನಗೆ 1 ಲಕ್ಷ ರೂಪಾಯಿ ತನಕ ವಸೂಲಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀರಲ್ಲ, ಏನಾಯ್ತು ದುಡ್ಡೆಲ್ಲ ನನಗೆ ನೋಡಿ, ಯಾಕೆ ವಸೂಲಿ ಮಾಡ್ಕೊಂಬಂದ್ರಿ, ಎಲ್ಲಿ ಮಡಗಿದ್ದೀರಾ, ಏನಾಯ್ತು ನನಗೆ ಯಾಕೆ ಹೇಳಲಿಲ್ಲ ನೋಡಿ. ಅಂದರೆ ಬೇರೆ ಎಲ್ಲ ವಿಚಾರದಾಗೂ ನಾನು ಖುಷಿಯಾಗಿರ್ತೀನಿ, ಆದರೆ ಈ ದುಡ್ಡು ಬಡ್ಡಿ ವಿಚಾರದಾಗ ಮಾತ್ರ ನಾನಂತೂ ವೆರಿ 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 ಸ್ಟ್ರಿಕ್ಟ್ ಆಫೀಸರ್ ಇದ್ದಂಗೆ ನಾನು ಗೊತ್ತಲ್ಲ. ಬಡ್ಡಿ ಬಂಗಾರಮ್ಮ ಅಂತ ಹೆಸರು ತಗೊಂಡಿದ್ದೀನಿ, ಅಷ್ಟು ಸ್ಟ್ರಿಕ್ಟ್ ನಾನಂತೂ ಇಲ್ಲಿ ಗಂಟ ನಾನು ಯಾರ ಮುಂದೆನೂ ತಲೆ ತೆಗ್ಸಿರ್ಲಿಲ್ಲ. ಆದರೆ ಇವತ್ತು ಹೋಗ್ಬಿಟ್ಟು ಬಡ್ಡಿ ಕೇಳ್ಬಿಟ್ಟು ನಾನಂತೂ ತಲೆ ತೆಗೆಸ್ಬಿಟ್ಟಿವ್ನಿ ನೋಡಿ. ಬಡ್ಡಿ ದುಡ್ಡು ವಸೂಲಿ ಮಾಡಿರೋದಂತೂ ನಾನು ವೀಡಿಯೋ ಸಮೇತನೂ ನೋಡಿದ್ದೀನಿ. ಈಗ ಹೇಳಿ ಯಾಕೆ ವಸೂಲಿ ಮಾಡಿದ್ರಿ, ನನ್ನ ಬಡ್ಡಿ ದುಡ್ಡನ್ನ ನೀವು ಯಾಕೆ ವಸೂಲಿ ಮಾಡಿದ್ರಿ ನನಗೆ ಗೊತ್ತಾಗ್ಬೇಕು ಅಷ್ಟೇ ನಿನಗೆ. ಅತ್ತೆ ಯಾರು ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರು ಅನಿಸ್ತದೆ. ನಾನು ಯಾಕತ್ತೆ ವಸೂಲಿಯ ಮಾಡಲಿ, ನೀವೇನೇನೋ ಹೇಳಕ್ ಹೋಗ್ಬೇಡಿ. ನನಗೆ ಯಾಕತ್ತೆ ಬೇಕು ನಿಮ್ಮ ಉಸಾಬರಿ, ನಿಮ್ಮ ಕಷ್ಟ, ನಿಮ್ಮ ಕೆಲಸ, ನಿಮ್ಮಿದು ನನಗೆ ಯಾಕತ್ತೆ ಬೇಕು. ನನಗೆ ಇದೆಲ್ಲ ಬ್ಯಾಡ ಕಣತೆ, ನನಗೆ ಗೊತ್ತಿಲ್ಲ ಕಣತೆ ಅದು ಏನೇನು ನಡೀತೈತಿ ಏನು ಅಂತ ಹೇಳ್ಬಿಟ್ಟು ನೀವು ಏನೇನೇನೋ ಮಾತಾಡ್ಬಿಡಿ ಕಣತೆ. ನನಗಂತೂ ತಲೆ ಕೆಟ್ಟು ಕ್ಯಾರ ಹಿಡಿದ್ಬಿಟ್ಟೈತೆ ನನಗಂತೂ ನೋಡಿ. ನೀವು ಏನೇನೇನೋ ಹೇಳಕ್ ಹೋಗ್ಬೇಡಿ. ಯಾವ ದುಡ್ಡು, ಯಾವ ಬಡ್ಡಿ, ಯಾವ ವಸ್ಲು ನನಗೆ ಏನೂ ಗೊತ್ತೇ ಇಲ್ಲ. ಅಂದ್ರೆ ಒಬ್ರು ಹೇಳಿದ್ರೆ ಸುಮ್ಮನೆ ಆಯ್ತಿದ್ದೆ. ಪೂರಕ್ಕೆ ಎಷ್ಟು ಜನಕ್ಕೆ ಬಡ್ಡಿ ಕೊಟ್ಟಿದ್ದೀನೋ ಅಷ್ಟು ಜನದ ಹತ್ರನೂ ಹೋಗಿ 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕಿಂದನೇ ಬಡ್ಡಿ ದುಡ್ಡು ಕೇಳಿ 10ನೇ ತಾರೀಕು ಒಳಗಡೆ ಎಲ್ಲ ಬಡ್ಡಿ ದುಡ್ಡನ್ನು ವಸೂಲಿ ಮಾಡ್ಕೊಂಡಿದ್ದೀರಾ. ಎಲ್ಲ ದುಡ್ಡು ವಸೂಲಿ ಮಾಡ್ಕೊಂಡು ತಿಂದು ತೇಗಿ ಮಾಡಿ ಇವಾಗ ನೋಡಿದ್ರೆ ನನಗೇನು ಗೊತ್ತಿಲ್ಲ ನನಗೆ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಅಂದರೆ ನನಗೆ ಭಾಳ ಚೆನ್ನಾಗಿ ಗೊತ್ತು ನೀವೇನೇ ಎಲ್ಲ ಬಡ್ಡಿ ದುಡ್ಡನ್ನು ಅಷ್ಟು ಸೇರಿ ವಸೂಲಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನೋಡಿ. ಈಗ ವಾದಿನಾಗೆ ಹೇಳಿ ಏನು ಮಾಡಿದ್ರಿ ದುಡ್ಡನ್ನ, ಯಾಕೆ ನನಗೆ ಹೇಳ್ತಿದ್ದಂಗೆ ಬಡ್ಡಿ ಎಲ್ಲ ವಸೂಲಿ ಮಾಡಿದ್ರಿ ಅಂತ ನೀವು ಹೇಳ್ಬೇಕು ಅಷ್ಟೇ. ಅಯ್ಯೋ ಮುಗೀತು ನನ್ನ ಕತೆ. ಇನ್ನು ಇಲ್ಲೇ ಇದ್ದರೆ ದೊಂಬರಾಟ ಶುರುವಾಯ್ತದೆ. ಎಸ್ಕೇಪ್ ಆಗೋಗ್ಬಿಡ್ಲ, ಇನ್ನೇನು ಮಾಡೋಕ್ಕಾಯ್ತದೆ. ಎಸ್ಕೇಪ್ ಆಗೋದೇ ಎಷ್ಟೋ ಆಸೆ ಅಂತ ಅನ್ನಿಸ್ತದೆ. ಇಲ್ಲ ಈ ಅಮ್ಮಂತಾಗ ಧರ್ಮದಿಟ್ಟು ತಿನ್ಬೇಕಾಯ್ತದೆ. ನನಗೆ ಎಲ್ಲ ವಿಷಯ ಗೊತ್ತಾಗ್ಬಿಡ್ತಾ. ಅಯ್ಯೋ ಏನಪ್ಪ ಮಾಡೋದು, ಈಗ 8 ತಿಂಗಳ ಓಡೋಗೋದೇ ಎಷ್ಟೋ ಆಸೆ. ಏನು ಹೇಳಿ ಅಂದ್ರೆ ಹೆಂಗೆ ಯೋಚನೆ ಮಾಡ್ತಾ ಇದ್ದೀರಾ? ಈ ಕಡೆ ತಿರ್ಕೊಂಡು ನನಗೆ ಉತ್ತರ ಕೊಡಿ. ನನಗೆ ಗೊತ್ತಿಲ್ಲದಂಗೆ ಬಡ್ಡಿ ದುಡ್ಡೆಲ್ಲ ಯಾಕೆ ವಸೂಲಿ ಮಾಡಿದ್ರಿ, ವಸೂಲಿ ಮಾಡಿರೋ ಬಡ್ಡಿ ದುಡ್ಡೆಲ್ಲ ನನಗೆ ಯಾಕೆ ತಿನ್ಕೊಂಡ್ರಿ ಹೇಳಿ, ನನಗೆ ಗೊತ್ತಾಗ್ಬೇಕು ಅಷ್ಟೇ. ಈ ಕಡೆ ತಿರುಗಿ ಹೇಳಿ ಅಂದರೆ ಏನು ನೋಡ್ತಾ ಇದ್ದೀರಾ? ಆ ಕಡೆ ನನ್ನ ಅಭಿಮಾನಿಗಳೆಲ್ಲ ನನ್ನೇ ನೋಡ್ತಾರೆ ಕಣತ್ತೆ, ಅದಕ್ಕೆ ನೋಡ್ತಾ ಇದೀನಿ ಆ ಕಡೆ. ಸಿಂಗಾಪುರಲ್ಲಿ ಅಂತ ಸುಮ್ಕಿದೀನಿ, ಇಲ್ಲ ಇಷ್ಟೊತ್ತಿಗೆ ಕಾಲಾಗಿರೋದು ಕೈಗೆ ಬರೋದು. ಈ ಕಡೆ ತಿರುಗಿ ಈಗ ಹೇಳಿ ಏನಾಯ್ತು, ಬಡ್ಡಿ ದುಡ್ಡು ಏನಾಯ್ತು? ಅದು ಬಡ್ಡಿ ದುಡ್ಡು ಅಳಿ ಅಂದ್ರೆ ಯಾಕೆ ಹಿಂಗೆ ಓಡೈತವ್ರೆ? ಅಳಿ ಅಂದ್ರೆ ಅಯ್ಯೋ ರೀ ಇದು ಯಾಕೆ ಹಿಂಗೆ ಹೊಲ ಗದ್ದೆ ತುಳ್ಕೊಂಡು ಹಿಂಗೆ ಓಡೈತವ್ರಲ್ಲ, ಅಂಥದ್ದೇನಾಯ್ತು ಅಂತ ಹೇಳಿ ಅಂದ್ರೆ. ಅಯ್ಯೋ ನನ್ನ ಗಂಡ ಯಾಕೆ ಹಿಂಗೆ ಓಡೈತಾನಲ್ಲ. ಮಗಳೇ ನಿನ್ ಗಂಡ ರನ್ನಿಂಗ್ ರೇಸ್ ಓಡಾಕಿಲ್ವಾ? ಹಂಗೆ ಓಡೈತವನ್ ಕಣಮ್ಮಿ, ಯಾಕೆ ಅಂತಾನೆ ಗೊತ್ತಿಲ್ಲ. ಏನಾಯ್ತಮ್ಮ? ನಂಗೇನೆ ಗೊತ್ತು ಹಿಂಗೆ ಓಡೈತಾವನಿ. ನನ್ನ ಕೈಲ ಅವನನ್ನ ಓಡ್ಬಿಟ್ಟು ಹಿಡ್ಕೊಳಕಾಯ್ತಿಲ್ಲ. ಏನು PT ಉಸ ಹೊಡ್ದಂಗೆ ಓಡ್ತಾವನಿ. ಅಯ್ಯೋ ಇವಾಗ ಎಲ್ಲೋಯ್ತಾನೋ ಏನೋ, ಅವ್ನು ಹಿಡ್ಕೊಂಡ್ಬಿಟ್ಟು ಬರ್ಬೇಕಲ್ವೇನಮ್ಮ? ಏನ್ ಮಾಡ್ಲಿ, ಬಡ್ಡಿ ದುಡ್ಡು ಏನ್ ಮಾಡವನಿ ಅಂತ ಕೇಳಿದ ತಕ್ಷಣ ಓಡೋಯ್ತಾವನಲ್ಲ ಇವನು. ಸಿಂಗಾಪುರದಾಗಿರೋಂತಾನೆ ಬಡ್ಡಿ ದುಡ್ಡಿಗೆಲ್ಲ ಯಾಕೆ ಹಿಂಗೆ ಓಡೋಗ್ಬೇಕು? ನೀನೇ ಜೋರಾಗಿ ಮಾತಾಡ್ದೆ, ಅವನಿಗೆಲ್ಲ ಸಿಟ್ಟು ಬಂದ್ಬಿಟ್ಟು ಬೇಜಾರಾಗೈತೆ ಅನಿಸ್ತದೆ. ಅದಕ್ಕೆ ಬಾವಿ ಗಿವಿಗೆ ಆರಕ್ಕೆ ಅಂತೇಳಿ ನಾವು ಓಡೋಗ್ಬಿಟ್ನಾ. ಅಯ್ಯೋ ಬಾವಿ ಗಿವಿಗೆ ಆರ್ಬಿಟ್ರೆ ನಿನ್ ಜೀವನ ಹಾಳಾಗೋಯ್ತದೆ. ಅಯ್ಯೋ ಬಾರಿ ಕೆರೆ ಬಾವಿ ಎಲ್ಲ ನನಗೆ ಸರ್ಸರ್ನ ನೋಡೋಣ. ನೀರು ಬೀಳೋನಾಗಿದ್ರೆ ಇಲ್ಲೇ ಇಲ್ವಾ ನೀರು, ಇಲ್ಲೇ ಬಿದ್ದಿರೋನು, ಎಲ್ಲೋ ಬೇರೆ ಕಡೆ ಬೀಳಕ್ ಹೋಗೋಣ ಅನ್ನಿಸ್ತದೆ. ನೋಡಿಯಮ್ಮ ಸರ್ಸರ್ನ.